ಅಂತ ಗಮ್ಮಂತಿದ್ದೀರಲ್ಲ ಸರ್, ಗಮ್ಮಂತಿದ್ದೀರಾ? ಹೌದಾ? ಸ್ವರ್ಗ ಬಂದಿಲ್ವಾ ಮೂವಿಲಿ? ಆ ಫ್ಲೋ ಅಲ್ಲ, ಅದೇ ರೆಕಾರ್ಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳಿದೆ ಸರ್ ಅಲ್ಲಿ. ಅವಾಗ ತಿರ್ಗಾ ಬರಲ್ಲ ಅದು. ಎಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲಿದೆ? ಚೆನ್ನಾಗಿ ಇಲ್ಲೇ ಇರಲ್ಲ ಸರ್. ಹೇಗಿದೆ ಸರ್ ಸಿನಿಮಾ ಸೈಕಿಕ್? ಈ ನಡುವೆ ನಾನು ಈ ಥರ ಮೂವಿನ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಒಂದು ಕ್ಯಾರೆಕ್ಟ್ರ್ ಸೆಲೆಕ್ಟ್ ಮಾಡೋದಾಗಲಿ, ಒಬ್ಬೊಬ್ಬರು ಆ್ಯಕ್ಟಿಂಗ್ ಆಗಲಿ, ಪೊಲೀಸಿಂದ ಹಿಡಿದು ಮಿಕ್ಕಿದ್ದು ಯಾರ್ಯಾರು ಅವ್ರ ಮಿಸಸ್ ಕ್ಯಾರೆಕ್ಟ್ರು, ತಿರ್ಗಾ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಬರೋದು ವಿಚಿತ್ರವಾಗಿದೆ. ಆದರೆ ಮೂವಿದು ನಾನು ಮುಗ್ದು ಆಚೆ ಬಂದರೂ ಗುಸ್ಬಂಬ್ಸ್ ಇನ್ನೂ ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ನನ್ನ ಮನಸಾರೆ ಹೇಳ್ತಾ ಇದ್ದೀನಿ. ಸಖತ್ತಾಗಿ ತೆಗೆದಿದ್ದಾರೆ. ಡೈರೆಕ್ಷನ್ ಆಗಲಿ ಇದಾಗಲಿ ತುಂಬ ಎಕ್ಸ್ಟ್ರಾಡ್ನರಿಯಾಗಿ ತೆಗೆದಿದ್ದಾರೆ. ಆಮೇಲೆ ಆ್ಯಕ್ಟರ್ಸ್ಗಳು ಅಷ್ಟೇ, ಹೀರೋ ಅಷ್ಟೇ, ಮಿಕ್ದವರು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ತುಂಬ 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 ಎಕ್ಸ್ಟ್ರಾಡ್ನರಿ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು ಮನಸ್ಸಿಂದ. ನನ್ನ ಮಗನ ಮೇಲೆ ಹಣೆ ಇಟ್ಟು ಹೇಳ್ತಾ ಇದ್ದೀನಿ, ಮೂವಿ ಸೂಪರ್ ಆಗಿದೆ. ಸರ್ ಏನು ಕಾಡುತ್ತೆ ಸರ್ ನಿಮಗೆ ಸಿನಿಮಾದಲ್ಲಿ? ಕಾಡೋದಲ್ಲ, ಅದೇ ಒಂದು ಅಪ್ಪ ಅಮ್ಮಂದು ಮಗಂದು ಒಂದು ಪ್ರೀತಿ ನೋಡ್ಕೊಳ್ಳಿಲ್ಲ ಅಂದರೆ ಹೆಂಗಾಗುತ್ತೆ ಅಂತ ಆ ಥರ ನನಗೂ ಆಗಿದೆ ನನ್ನ ಲೈಫಲ್ಲಿ. ಯಾಕಂದ್ರೆ ನಮ್ಮ ಅಕ್ಕನ ಪ್ರೀತಿ ತೋರಿಸ್ತಾಯಿದ್ರು, ನಮ್ಮ ತಮ್ಮನ್ನು ಪ್ರೀತಿ ತೋರಿಸೋರು ನನ್ನನ್ನು ಹಂಗೆ ನೋಡ್ಕೊಳ್ತಾಯಿದ್ರು. ಆದರೆ ನಾನು ಆ ಥರ ವಿಲನ್ ಥರ ಆಗಲಿಲ್ಲ, ನನ್ನ ಸೈಕೋನೂ ಆಗಿಲ್ಲ. ಆದರೆ ನನಗೆ ಒಂದು ಅಪ್ಪಂದು, ಯಾಕಂದ್ರೆ ನನಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ನನ್ನ ಮಗ ನಮ್ಮ ತಮ್ಮ 1 ಲಕ್ಷ ಕೇಳಿದ್ರೆ ಕೊಟ್ಬಿಡೋರು, ನನಗೆ 5 ರೂಪಾಯಿ ಕೇಳಿದ್ರೆ ಕತ್ತೆ ಇದ್ದಂಗಿದೆಯಾ ದುಡ್ಡು ತಿನ್ನುವಂಥ ಬೈಯೋರು. ಅದೆಲ್ಲ ಇವಾಗ ಜ್ಞಾಪಕ ಆಯಿತು. ಅಂದರೆ ಪ್ರೀತಿ ತೋರಿಸ್ಲಿಲ್ಲ ಅಂದರೆ ಹೆಂಗಾಗತ್ತೆ ಅಂತ. ಆದರೆ ನನ್ನ ಹಠಕ್ಕೇ 8ನೇ ಕ್ಲಾಸಲ್ಲೇ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋದು ಬಿಟ್ಟು 10ನೇ ಕ್ಲಾಸಲ್ಲಿ ದಿನಕ್ಕೆ 10,000 ದುಡಿಯೋ ಥರ ಆದೆ. ಏನಕ್ಕೆ ಅಂದರೆ ಅದೊಂದು ಹಠ. ಅಪ್ಪನ ಹತ್ರ ಕಾಸು ಕೇಳಬಾರ್ದು, ಕೇಳಿದ್ರೆ ಅವನಿಗೆ ನನಗೆ ಗೊತ್ತಿಲ್ದಂಗೆ ಕೊಡ್ತಿದ್ರು, ನನಗೆ ಕೊಡ್ತಾ ಇರಲಿಲ್ಲ. ಆದರೆ ನಾನು ಅದನ್ನೇ ರಿಪೀಟಾಗಿ ಅವ್ರನ್ನ ಕೇಳಿ ಅವಮಾನ ಮಾಡಿಸ್ಕೊಳ್ಳೋ ಬದಲು ನಾನಾಗಿ ನಾನೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ದುಡಿಬೇಕು ಅಂತ ಆ ಥರ ಒಂದು ಫೀಲು ನನಗೆ ಆಯಿತು. ನಮ್ಮಪ್ಪ ಜ್ಞಾಪಕ ಆದರು. ಆದರೆ 2 ಥರನೂ ಇರುತ್ತೆ, ಒಂದು ಒಳ್ಳೆ ರೀತಿ, ಒಂದು ಕೆಟ್ಟ ರೀತಿ. ಆದರೆ ಇಲ್ಲಿ ಅವರು ತುಂಬ ಬೇಜಾರಾಗಿ ಒಂದು ಕೆಟ್ಟ ರೀತಿಲಿ ಹೋಗ್ತಾರೆ. ಆದರೆ ಅದನ್ನು ತೆಗೆದಿರೋದು ಮಾತ್ರ ವಾವ್ ಥರ ಇದೆ, ಅಷ್ಟು ಎಕ್ಸ್ಟ್ರಾರ್ಡ್ನರಿ ಇದೆ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಮೂವಿ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ. ಅದೇ ಬೀಂಗ್ ಅ ಪೇರೆಂಟ್, ನನಗೂ ಒಬ್ಬ ಮಗ ಇದ್ದಾನೆ. ಒಂದು ತಂದೆ ತಾಯಿ ಪಾತ್ರ ಒಂದು ಮಗುವಿನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನೋದು ಈ ಮೂವಿಯಿಂದ ನೋಡಿ ತಿಳ್ಕೋಬೇಕು. ಆ್ಯಂಡ್ ಇಟ್ ಈಸ್ ಗುಡ್. ವಿ ಆರ್ ಟೇಕಿಂಗ್ ಅವೇ ಸಮಥಿಂಗ್ ಫ್ರಮ್ ದ ಮೂವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ವೆರಿ ಗುಡ್ ಮೂವಿ. ನಾವೆಲ್ಲ ಇಂಗ್ಲೀಷ್ ಹಿಂದಿಲಿ ನೋಡ್ತಾ ಇದ್ದೀವಿ, ಬಟ್ ಕನ್ನಡದಲ್ಲಿ ಇವತ್ತು ಗ್ರೇಟ್. ಇಟ್ಸ್ ವೆರಿ ಗುಡ್ ಮೂವಿ ಸರ್. ಏನು ಕಾಡುತ್ತೆ ಸರ್ ಈ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿದೆ ಸರ್. ಮಕ್ಕಳಿಗೆ ನಾವು ಮಗುಗೆ ಏನು ಮಾಡ್ತೀವಿ, ಮಕ್ಕಳನ್ನ ಯಾವ ಥರ ಬೆಳೆಸ್ತೀವಿ ಅನ್ನೋ ಇದ್ರ ಮೇಲೆ ಇದಾಗುತ್ತೆ. ನಂಬಿಕೆ ಅನ್ನೋದನ್ನು ಕಳ್ಕೊಳ್ಬಾರ್ದು ಸರ್ ಯಾವತ್ತೂ ಅಷ್ಟೇ. ನಾವೇನು ಸಂಸಾರ ಮಾಡ್ತೀವಿ ಫ್ಯಾಮಿಲಿ ಒಳಗಡೆ, ಅದು ನಮ್ಮ ಇದಾಗಬಾರ್ದು. ಅದಕ್ಕೋಸ್ಕರ ನಾವು ಮಕ್ಕಳನ್ನ ನಮ್ಮ ರೀತಿಗೆ ಬೆಳೆಸ್ಬೇಕು. ಮಕ್ಕಳನ್ನ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸ್ಬೇಕು. ಇಟ್ಸ್ ವೆರಿ ಗ್ರೇಟ್ ಮೂವಿ ಸರ್. ಸಿನಿಮಾ ಹೇಗೆ? ಬಹಳ ಚೆನ್ನಾಗಿದೆ ಮೂವಿ. ಏನಂದರೆ ತಂದೆ ತಾಯಿ ಬಿಹೇವಿಯರು ಮಕ್ಕಳ ಬೆಳವಣಿಗೆ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಮನೇಲಿ ಹೆಂಗಿರುತ್ತೆ ವಾತಾವರಣ, ಅವ್ರ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ, ಸೊ ಅದ್ರ ಮೇಲೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಪೇರೆಂಟ್ಸ್. ಸಾರಿ, ಏನು ಕಾಡುತ್ತೆ ಅಂದರೆ ಅದೇ ಮನೇಲಿ ವಾತಾವರಣ, ತಂದೆ ತಾಯಿ ಮಧ್ಯೆ ಆಗಿರೋ ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಬೇರೆ ಮಾತುಕತೆ, ಅದೆಲ್ಲ ಮಕ್ಕಳ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದ ಮೂವಿ ಕ್ವಾಲಿಟಿ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿದ್ರಲ್ಲಿ, ಆಮೇಲೆ ಮೂವಿ ಹೀರೋ ಆ್ಯಕ್ಟಿಂಗ್ ಆಗಿದ್ರಲ್ಲಿ, ಪೊಲೀಸ್ ಅವರಾದರೂ ಆಗಲಿ, ದ ಕ್ಯಾರೆಕ್ಟರ್ಸ್ ಹೇಳ್ತಿರೋದು ಅವ್ರು, ಆಮೇಲೆ ಆ ಲೇಡಿ ಕ್ಯಾರೆಕ್ಟರ್, ಲೇಡಿ ಇನ್ಸ್ಪೆಕ್ಟರ್ ಆಗಿ ಮಾಡಿರೋರಾದರೂ ಆಗಲಿ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಕೂಡ ಎಂಡಿಂಗ್ ತನಕನೂ ಒಂದು ಸಸ್ಪೆನ್ಸ್ ಇದೆ. ಅಂದರೆ ಲೈಕ್ ಏನಾಗುತ್ತೆ, ಏನು ಯಾರು ಕಿಲ್ಲರ್ ಇರ್ಬೋದು, ಇಲ್ಲ ಅವ್ರು ಹೆಂಗೆ ಹಿಡಿತಾರೆ ಏನು ಅನ್ನೋದು ಒಂದು ಇಟ್ ಶೋನ್ ಇನ್ ಅ ಗುಡ್ ಮ್ಯಾನರ್. ಆ್ಯಂಡ್ ರಿಯಲಿ ತುಂಬ ಚೆನ್ನಾಗಿದೆ. ಕ್ಯಾನ್ ವಾಚ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಅವ್ರನ್ನ ಒಂದು ಸ್ಟಡಿ ಮಾಡಬೇಕು ಅಂತ ಯಾವುದೋ ಒಂದು ಸ್ಕೂಲಲ್ಲಿ ಅಥವಾ ಒಂದು ಇನ್ವೆಸ್ಟಿಗೇಷನಲ್ಲಿ ಯಾರು ನೋಡಬೇಕು ಅಂದರೆ ಇದನ್ನು ನೋಡಿದ್ರೆ ಸಾಕು, ಸುಮಾರು ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟು ನೀಟಾಗಿ ಒಬ್ಬ ನಿರ್ದೇಶಕ ಅದನ್ನು ಹೇಳ್ತಾ ಹೋಗಿದ್ದಾರೆ. ಮೇ ಬಿ
ಇನ್ವೆಸ್ಟಿಗೇಷನ್ ಪೋರ್ಷನ್ ಬಂದಾಗ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಹಂಗೆ ನಮ್ಮ ಕಣ್ಮುಂದೆ ತರಿಸುತ್ತೆ ಅದು. ಮತ್ತು ಕ್ರೈಮ್ಗಳು ಹೆಂಗೆ ನಡೀತದೆ, ಯಾಕೆ ನಡೀತದೆ, ಪೇರೆಂಟ್ಸ್ಗಳು ಯಾವ ಥರ ಒಂದು ಜವಾಬ್ದಾರಿ ಇರಬೇಕು ಅವ್ರಿಗೆ, ಮತ್ತು ಮಕ್ಕಳನ್ನ ಯಾವ ಥರ ಬೆಳೆಸಬೇಕು ಅನ್ನೋ ಸೂಕ್ಷ್ಮವಾದ ಎಳೆ ಇದೆ ಇದು ತಣ್ಣನೆಯ ಒಂದು ಕ್ರೌರ್ಯ ಇದರೊಳಗೆ ಇಟ್ಟಿದ್ದಾರೆ ನಿರ್ದೇಶಕರು. ಎಲ್ಲಿ ನಾವು ಅವರಿಗೆ ತುಂಬ ನಾವು ಒಂದು ಪ್ರೈಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಥರದ ಬ್ಲಡ್ ಶೆಡ್ಗಳನ್ನ ತುಂಬ ವೈಭವೀಕರಿಸಿದೆ ಅದನ್ನು ಸೂಕ್ಷ್ಮವಾಗಿ ಹೇಳ್ತಾ ಹೋಗಿದ್ದಾರೆ. ಆದರೂ ಮೈ ಜಲ್ಲನ್ನಂತ ಒಂದು ಸರ್ತಿ, ಆದರೆ ಹಾನಿಕಾರಕ ಯಾರಿಗೂ ಆಗಲ್ಲ ಅದು. ಒಂದು ಸರ್ತಿ ಇದೆಲ್ಲ ಹಿಂಗಿದೆ, ಇದೆಲ್ಲ ಈ ಥರ ಇದೆ ಅಂತ ಹೇಳುವಂಥ ಒಂದು ಸಿನಿಮಾ. ಫೈನಲಿ ಒಂದು ಸಿನಿಮಾ ಅನ್ನೋದು ಒಬ್ಬ ನಟನಿಗೆ ಮಾತ್ರ ಅದು ಸೀಮಿತ ಆಗಿರಲ್ಲ. ಒಂದು ಸಿನಿಮಾ ಬಂದು ತಂತ್ರಜ್ಞರ ಸಿನಿಮಾ, ಅದು ಈ ಕಡೆ ಸೈಡು ಜನರ ಸಿನಿಮಾ, ಇನ್ನೊಂದು ಕಡೆ ಬಂದರೆ ನಟರ ಸಿನಿಮಾ, ಎಲ್ಲರೂ ಸೇರಿಸಿ ಒಂದು ಸಿನಿಮಾ ಆಗುತ್ತೆ. ನೀವೆಲ್ಲ ಇಲ್ಲ ಅಂದರೆ ಆ ಸಿನಿಮಾ ಇಲ್ಲವೇ ಇಲ್ಲ. ಇವತ್ತು ನೀವು ಅದನ್ನು ಮೊಬೈಲಲ್ಲಿ ನೋಡ್ತಿರೋ, ನಾವು ಮಾತಾಡ್ತಿರೋದನ್ನ ಮೊಬೈಲಲ್ಲಿ ನೋಡ್ತಿರೋ, ಅಥವಾ ನೀವು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ತಿರೋ, ಆಫ್ಟರ್ ದಟ್ OTT ನೋಡ್ತಿರೋ, ಅದೆಲ್ಲ ಯಾವುದು ಪ್ರಶ್ನೆನೇ ಬರಲ್ಲ. ಸಿನಿಮಾ ಬಂದು ಜನಕ್ಕೆ ಬಂದು ರೀಚ್ ಆಗಬೇಕು ಅನ್ನೋದಷ್ಟೇ ನಮ್ಮ ಒಂದು ಮನಸ್ಸಿನ ಬಯಕೆ ಆಗಿರುತ್ತೆ. ಥಿಯೇಟ್ರಲ್ಲಿ ಒಂದಷ್ಟು ತಿಂಗಳುಗಳಿರುತ್ತೆ, ಆ ಟೈಮಲ್ಲಿ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ನಮ್ದು ಆಸೆ ಇರುತ್ತೆ. OTT ಅನ್ನೋದು ಒಂದು ಬಿಸ್ನೆಸ್ಸು, ಅದೊಂದು ಸಿನಿಮಾನ ಕಾಪಾಡುತ್ತೆ. OTTಲಿ ಬಂದಾಗ OTTಲಿ ನೋಡಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ಬಟ್ ಪೈರಸಿ ಅದರಲ್ಲೆಲ್ಲ ನಮಗೆ ನಾವು ಅದನ್ನೆಲ್ಲ ವಿರೋಧಿಸ್ತೀವಿ. ಸೊ ಸಿನಿಮಾನ ಲವ್ ಮಾಡುವಂಥ ಜನ ನಾವು. ಸೈಕಿಕ್ ಸಿನಿಮಾ ಎಲ್ಲರ ಪ್ರಶಂಸೆಗೆ ಪಾತ್ರ ಆಗಿದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ನೀವು ಇಷ್ಟಪಡಿ, ಹರಿಸಿ, ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದದಲ್ಲೇ ನಾನು ನಟ ಆಗಿರೋದು. ನೋಡಿ, ಇವರೆಲ್ಲರೂ ನನ್ನ ಒಬ್ಬ ನಟ ಆಗೋದಕ್ಕೆ ಇವರೆಲ್ಲ ಕಾರಣ. ನಂದೇನೂ ಇಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ನಾನು ಮಾಡೋ ಕೆಲಸ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋದು ಒಂದು ಹೆಸರಿದೆ ಅಷ್ಟೇ. ಸೊ ನಿಮ್ಮೆಲ್ಲ ಆಶೀರ್ವಾದದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಪಡೆಯೋನು ನಾನು. ನಾನೊಬ್ಬ ಕ್ಯಾರೆಕ್ಟರ್ ಆ್ಯಕ್ಟರ್. ನಾನು ಕೆಲವೊಂದು ಸತಿ ನನ್ನ ಹೀರೋಗೆ ಆಯ್ಕೆ ಮಾಡ್ಕೊತಾರೆ, ಕೆಲವೊಂದು ಸತಿ ವಿಲ್ಲನ್ಗೆ, ಕೆಲವೊಂದು ಸತಿ ಯಾವುದೋ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ. ಬಟ್ ನನಗೆ ಕೆಲಸ ಇರುವಂಥ ಪಾತ್ರಗಳನ್ನೇ ನಾನು ಇದುವರೆಗೂ ಆಯ್ಕೆ ಮಾಡಿದ್ದೀನಿ. 36 ಸಿನಿಮಾ ಮುಗಿಸಿದ್ದೀನಿ. ನಿಮ್ಮ ಸರ್ದಾರ್ ಸತ್ಯ, ನಿಮ್ಮ ಆಶೀರ್ವಾದ ಯಾವತ್ತೂ ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಸೈಕಿಕ್ ಮೂವಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ನೋಡಬೇಕು ಅಂತ ನಾನು ಹೇಳ್ತಾರೋ ಮಾತಲ್ಲ, ಒಳ್ಳೆ ಮೂವಿ. ಆ ಮೂವಿ ಎಲ್ಲರ ಮನಸ್ಸಿಗೂ ಹೋಗಿ ಇವತ್ತೆಲ್ಲ ನಾಳೆ ನಾಟುತ್ತೆ. ಆ ಸಿನಿಮಾಗೆ ಸಾವಿಲ್ಲ, ಆ ಸಿನಿಮಾ ಯಾವತ್ತೂ ಉಳ್ಕೊಂಡಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ರಾಮಣ್ಣ ಅನ್ನೋರು ಚೆನ್ನಾಗಿ ಮಾಡಿದ್ರು, ನೋಡ್ಬೋದು ಒಂದು ಸತಿ. ಭಾಳ ದಿನ ಆಗಿತ್ತು ಈ ಥರ ಒಂದು ಸಿನಿಮಾ ಕನ್ನಡದಲ್ಲಿ ಬಂದು. ಚೆನ್ನಾಗಿದೆ, ಕಡೆ ತನಕ ಸೀಟಲ್ಲಿ ಕೂರಿಸೋ ಥರ ಮಾಡಿದೆ. ಸೆಕೆಂಡ್ ಪಾರ್ಟ್ ಬರುತ್ತಾ ಏನೋ ನೋಡಬೇಕು. ಸರಿ ಹಾಂ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೈಕೋ ಥ್ರಿಲ್ಲರ್ ಆಗಿರೋದ್ರಿಂದ ಸಸ್ಪಿಷನ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಎಲ್ಲ ಪಾತ್ರಧಾರಿಗಳು ತಮ್ಮ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ, ನೋಡ್ಬೋದು. ಹೊಸ ಪ್ರಯತ್ನ, ಒಂದು ರೀತಿ ತುಂಬ ಚೆನ್ನಾಗಿದೆ. ಸಿನಿಮಾ ಸೈಕ್ ಆಗಿದೆ ಅಂದರೆ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ ಸೈಕ್ ಆಗಿದೆ. ಸೊ ಲಾಸ್ಟ್ ತನಕನೂ ಆ ಕುತೂಹಲ ಚೆನ್ನಾಗಿದೆ. ಸೊ ಎಲ್ಲರೂ ಒದಗಿಸಿದ್ದಾರೆ. ನಮ್ಮ ಸ್ನೇಹಿತರು ಸಂಪತ್ ಸರ್ ಕೂಡ ಕೆಲಸ ಮಾಡಿರೋದ್ರಿಂದ ತುಂಬ ಇಷ್ಟ ಆಯಿತು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೈಕ್ ಆಗಿದೆ ಸಿನಿಮಾ ಕೂಡ. ಹೆಸರು ಹೇಗಿದೆಯೋ ಅದೇ ಥರ ಸೈಕ್ ಆಗಿದೆ ಸಿನಿಮಾ. ಇದರಲ್ಲಿ ಹೀರೋ ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ನಿಮ್ಗೆ ಏನು ಕಾಣುತ್ತೆ ಮೇಡಮ್ ಈ ಸಿನಿಮಾದಲ್ಲಿ? ಕತೆ ತುಂಬ ಟ್ವಿಸ್ಟಿಂಗ್ ಆಗಿದೆ. ಹೇಳ್ತಾರಲ್ಲ ಸೈಕಿಕ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಆ ಕತೆ ಸೈಕಾಗಿ ಹೊಡೆಯುತ್ತೆ ತಲೆಗೆ, ಹಾಗಾಗಿ. ತುಂಬ ಚೆನ್ನಾಗೈತೆ ಅನ್ನಿಸ್ತು, ನೋಡ್ಬೋದು. ಖಂಡಿತ ಕನ್ನಡ ಫಿಲಮ್ ತೆಗ್ದಿರೋದು ಈ ಥರ ಚೆನ್ನಾಗೈತೆ ಅನ್ನಿಸ್ತು. ಮಧ್ಯ ಇನ್ಸ್ಪೆಕ್ಟ್ರ್ ಜೋಕ್ಸ್ ರೋಲ್ಸ್, ಸೀರಿಯಸ್ನೆಸ್ ಹೋಗ್ತಾ ಇರಬೇಕಾದ್ರೆ ಸೆಂಟರ್ನಲ್ಲಿ ಅವ್ರು ಜೋಕ್ಸ್ ಮಾಡ್ತಾ ಇರ್ತಾರಲ್ಲ, ಸಖತ್ತಾಗಿತ್ತು. ತಮಾಷೆಯಾಗೂ ಇದೆ, ಅದು ಚೆನ್ನಾಗೆ ಒಂಥರ ಸೀರಿಯಸ್ನೆಸ್ಸು ಇದೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ. ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿದೆ. ಏನು ಸಿನಿಮಾ ಅಂದರೆ ಮಕ್ಕಳುಗಳಿಗೆ ನಾವು ಯಾವ ಥರ ತಾರತಮ್ಯ ಮಾಡಿದ್ರೆ ಮಕ್ಕಳುಗಳು ಯಾವ ಥರ ಚೇಂಜ್ ಆಗ್ತಾರೆ, ಯಾವ ಥರ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಸಿನಿಮಾ ನೋಡ್ಬೋದು.